ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಪೆಸರಟ್ಟು, ಆಂಧ್ರ ಸ್ಟೈಲ್ ಪೆಸರಟ್ಟು ಅಲ್ಲಂ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ನೈಟೇ ನೆನೆಸ್ಕೊತಾ ಇದ್ದೀವಿ. ಹೆಸರು ಕಾಳು ಸ್ವಲ್ಪ, ಅಕ್ಕಿ ಒಂದು ಸ್ಪೂನ್ ಅಷ್ಟೇ, 1 ಸ್ಪೂನ್ 2 ಸ್ಪೂನ್ ಅಕ್ಕಿ ಹಾಕ್ಕೊತಾ ಇದ್ದೀವಿ. ನೈಟ್ ನೆನೆಸಿಡಬೇಕು. ಮಾರ್ನಿಂಗು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಬ್ಯಾಟ್ರಿ ರೆಡಿ ಮಾಡ್ಕೊಳ್ಳೋಣ. ಮೆತ್ತಕ್ಕೆ ರುಬ್ಕೋಬೇಕು. ಚೆನ್ನಾಗಿ ಒಂದು 2 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ರುಬ್ಕೊಳ್ಳೋದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ, 1 ಇಂಚು ಶುಂಠಿ, ಒಂದು ಸ್ವಲ್ಪ ಕಲ್ಲುಪ್ಪು, ಒಂದು ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಮೆತ್ತಕ್ಕೆ ರುಬ್ಕೊಂಡ್ರೆ ಬ್ಯಾಟ್ರ್ ರೆಡಿ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು, ನೀರು ಜಾಸ್ತಿ ಹಾಕ್ಬಾರ್ದು. ಗಟ್ಟಿಯಾಗಿ ರುಬ್ಕೊಂಡ್ರೆ ತೆಳ್ಳಗೆ ಬರುತ್ತೆ, ಅದರಿಂದ ಗಟ್ಟಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ಈಗ ಅಲ್ಲಂ ಚಟ್ನಿ, ಶುಂಠಿ ಚಟ್ನಿಗೆ ಏನೇನು ಬೇಕೋ ನೋಡಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಪ್ಯಾನ್ ಇಟ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಧನಿಯಾ, ಸ್ವಲ್ಪ ರೆಡ್ ಚಿಲ್ಲಿ, ಒಂದು 5-6 ಹಾಕ್ಕೊಳ್ಳಿ. ಶುಂಠಿ ಎಲ್ಲ ಖಾರ ಇರುತ್ತೆ. 1 ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಹಸಿ ವಾಸನೆ ಹೋಗಬೇಕು. ಮತ್ತು 2 ಇಂಚು ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ, ಒಂದು ಆನಿಯನ್, ಒಂದು ಹಾಫ್ ಆನಿಯನ್ ಸಾಕು. ಆನಿಯನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಹಾಕ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರುಬ್ಕೊಳ್ಳಿ. ಒಂದು ಸುತ್ತು ರುಬ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಬೆಲ್ಲ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಕ್ಕೆ ಸಾಫ್ಟಾಗಿ ರುಬ್ಕೋಬೇಕು. ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೆಲ್ತ್ಗೂ ಒಳ್ಳೆಯದು ಚಟ್ನಿ. ಒಂದೊಂದು ಟೈಮ್ ನಾವು ಕಡಲೆ ಬೀಜ ಆಗೋಗಿರುತ್ತೆ, ನೋಡ್ಕೊಂಡಿರಲ್ಲ, ಟೈಮ್ಗೆ ಹಸಿ ಕೊಬ್ಬರಿನೂ ಇರೋದಿಲ್ಲ. ಅಂಥ ಟೈಮಲ್ಲಿ ಪಟ್ ಅಂತ ಈ ಥರ ಚಟ್ನಿ ಮಾಡ್ಕೊಂಡ್ರೆ ದೋಸೆಗೂ, ಇಡ್ಲಿಗೂ, ಚಪಾತಿಗೂ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ರೆಡಿ ಆಯಿತು ನೋಡಿ. ಈಗ ಪೆಸರಟ್ಟು ಗಟ್ಟಿಯಾಗಿ ರುಬ್ಕೊಳ್ಳೋದ್ರಿಂದ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕ್ಕೋಬೋದು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.